ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ 9945874894. ಪ್ರಾರ್ಥನೆ ಮಾಡಿ ಇದೇ ವೇದಿಕೆಯಲ್ಲಿ ಶ್ರೀಘಟ್ಟದ ಸಮಾಜದ ಸೇವಕರು, ಕೊಡುಗೆ ದಾನಿಗಳು ಆದಂತಹ ರಾಜೇಗೌಡರಿಗೆ ಆ ಜಗನ್ಮಾತೆ ಎಲ್ಲ ವಿಧವಾದ ಶುಭವನ್ನು, ಮಂಗಳವನ್ನು ಅನುಗ್ರಹ ಮಾಡಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ, ಏನು ಈ ಒಂದು ಕಾರ್ಯಕ್ರಮ ಒಂದು ಸಣ್ಣದಾದ ಒಂದು ಜಾತ್ರೆನೋ ಅಥವಾ ಒಂದು ಕಾರ್ಯಕ್ರಮ ಅಂತ ನಮಗೆ ಕಾಣಿಸ್ತಾ ಇಲ್ಲ. ಇದು ಯಾವ ತರ ಒಂದು ವಾತಾವರಣ ಸೃಷ್ಟಿ. ಇವತ್ತು ಕರಗ ಮಹೋತ್ಸವದ ಪ್ರಯುಕ್ತ ಇವತ್ತು ನಾವು ಆ ದೇವಿಯಲ್ಲಿ ಅರ್ಕೆ ಇಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಈಗೇನು ನಮ್ಮ ರೈತಾಪಿ ಜನ ಎಲ್ಲರೂ ಕೂಡ ಈಗೇನು ಆರ್ಥಿಕವಾಗಿ ಅನುಕೂಲವಾಗಿದ್ದಾರೆ, ಅದರ 100 ಪಟ್ಟು ಹೆಚ್ಚಿನ ಒಂದು ಆರ್ಥಿಕವಾಗಿ ಸದೃಢವಾಗಿರ್ಲಿ ಅಂತ ಭಗವಂತನಲ್ಲಿ ಒಂದು ಕೋರಿಕೆ ಇಟ್ಟಿದ್ದೀವಿ. ಓದ್ತಾ ಇರುವಂತ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆ ಉದ್ಯೋಗ ಅವಕಾಶಗಳು ದೊರಕಲಿ, ಎಲ್ಲರಿಗೂ ಒಳ್ಳೆ ವಿದ್ಯಾಭ್ಯಾಸಗಳು ಕೂಡ ದೊರಕಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸಮಸ್ತ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಆ ತಾಯಿ ಒಳ್ಳೆಯದನ್ನ ಮಾಡಲಿ, ಆಯಸ್ಸು, ಆರೋಗ್ಯ, ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಎಲ್ಲ ಏರಿ ಇವತ್ತು ಭಕ್ತಿ ಭಾವದಿಂದ ಈ ಒಂದು ಶುಭ ಕಾರ್ಯಕ್ಕೆ ತಾವೆಲ್ಲ ಆಗಮಿಸಿದಿರಿ. ನಮ್ಗೆಲ್ರಿಗೂ ಆ ತಾಯಿ ಒಳ್ಳೇದ್ ಮಾಡ್ಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ, ಈಗಾಗಲೇ ತಾವೆಲ್ಲ ಕಾತುರದಿಂದ ಕಾಯ್ತಿದ್ದೀರಿ. ಇನ್ನು ಹೆಚ್ಚಿಗೆ ಮಾತಾಡೋದು ಬೇಡ. ಇಲ್ಲಿ ಎಲ್ಲರೂ ಭರತನಾಟ್ಯ ಕಾರ್ಯಕ್ರಮವನ್ನ ಎಲ್ಲರೂ ಕೂಡ ಕುತೂಹಲದಿಂದ ನೋಡ್ಬೇಕು ಅಂತ ಕಾಯ್ತಾ ಇದ್ದೀರಿ. ಈಗ ನಿಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ಮಠದ ಸ್ವಾಮೀಜಿಗಳು ಇವತ್ತು ನಮ್ಮನ್ನೆಲ್ಲರೂ ಕುರಿತು ಒಂದೆರಡು ಮಾತು ಹೇಳ್ತಾರೆ. ಪ್ರಣವಾನಂದ ಸ್ವಾಮೀಜಿಗಳು, ಅವ್ರಿಗೆ ನಾವು ಸ್ವಾಮಿಗಳು ಅಂತಾನೆ ನನ್ಗೇನಂದ್ರೆ ಯಾವುದೇ ಸ್ವಾಮೀಜಿಗಳಿದ್ರು ಅವ್ರ ಹೆಸರನ್ನ ತೆಗಿಯಕ್ಕೆ ನಮ್ಗೋಸ್ಕರ ನಮಗೊಂದು ಭಯ ಅಂತಂದ್ರೆ ಗೌರವ. ಆ ಗೌರವನ ಅದಕ್ಕೆ ಸ್ವಾಮೀಜಿಗಳ ಹೆಸರು ಹೇಳ್ಬೇಕು ಅಂತಂದ್ರೆ ಸ್ವಾಮಿಗಳು ಅಂತಾನೆ ಹೇಳ್ತಿದೀವಿ. ಹಂಗಾಗಿ ನಮ್ಮ ಸ್ವಾಮಿಗಳು, ನಮ್ಮ ಶಿವನಾಪುರ ಮಠದ ಸ್ವಾಮೀಜಿಗಳು ನಮ್ಮನ್ನೆಲ್ಲ ಕುರಿತು ಒಂದೆರಡು ನುಡಿಗಳನ್ನ ಹೇಳಿದ್ದಾರೆ.